ವೀಕ್ಷಕರೇ ನಮಸ್ತೆ, ಹೇಗಿದ್ದೀರಾ? ನಾನು ಇವತ್ತು ನಿಮ್ಗೆ ತೋರಿಸ್ತಿದ್ದೀನಿ ಚಿಕನ್ ಫ್ರೈ ಮಾಡೋದು. ಡಿಫ್ರೆಂಟ್ ಆಗಿ ಮಾಡೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲ ವೈಟ್ ರೈಸ್ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತಿದ್ದು. ಪರೋಟ ಎಲ್ಲಾನು ಯೂಸ್ ಮಾಡ್ಬೋದು. ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಟಕ್ಷ್ಟು ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟಿದ್ದೀನಿ. ಒಂದು 6ರಿಂದ 7 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ನೀವು ನೋಡ್ಕೊಳ್ಳಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ. ಒಂದು ಚಿಕ್ಕ ತೆಂಗಿನಕಾಯಿ ಅರ್ಧ ತಗೊಂಡಿದ್ದೀನಿ. ಅದರಲ್ಲಿ 1.5 ಈರುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 2 ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಬಿಡಿಸಿಟ್ಟಿದ್ದೀನಿ. ಶುಂಠಿ 2 ಇಂಚು ಶುಂಠಿ ನೋಡಿ, ಒಂದು 5ರಿಂದ 6 ಲವಂಗ, ಒಂದು 7-8 ಪೀಸು ಚಿಕ್ಕ ಚಿಕ್ಕದು ಚಕ್ಕೆ ತಗೊಂಡಿದ್ದೀನಿ. ಇದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮೆಣಸು ಯೂಸ್ ಮಾಡೋದ್ರಿಂದ ಇದೊಂದು ಚೂರು ಟೇಸ್ಟ್ ಕೊಡುತ್ತೆ ಅಂತ ಬರೀ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಕೊಳ್ಳಿ ಖಾರ ನಿಮಗೆ ಅಂತ. ನಾನಿಲ್ಲಿ 1 kg ಅಷ್ಟು ಚಿಕನ್ನ ತೊಳೆದಿಟ್ಟಿದ್ದೀನಿ. ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೊಮೆಟೊ ಸಾಕಿಷ್ಟೇನೆ, ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ. ಈ ಟೊಮೆಟೊ ಯೂಸ್ ಮಾಡ್ತಿದ್ದೀನಿ. ಈಗ ಇದನ್ನೆಲ್ಲನೂ ಏನು ಹುರ್ಕೊಳ್ಳೋಂಗಿಲ್ಲ, ಎಲ್ಲ ಡೈರೆಕ್ಟ್ ಹಸಿದೇನೆ. ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಮತ್ತು ಈರುಳ್ಳಿನ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಈ ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಬಿಟ್ಟೋಣ. ಇದೊಂದು ಚೂರು ಗ್ರೇವಿ ಥರ ಇರುತ್ತೆ ನೋಡಿ. ಅದು ಖಾರ ಜಾಸ್ತಿ ಇದೆ ನೋಡಿ. ಒಂದು ಸ್ವಲ್ಪನೇ ಒಣಗಿದ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಇದಕ್ಕೆ ಹಾಕ್ಕೊಬಿಡೋಣ ನೋಡಿ. 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಯೂಸ್ ಮಾಡಿದ್ದೀನಿ. ಈಗ ಈರುಳ್ಳಿನ ಇದನ್ನು ಕಟ್ ಮಾಡಿ ಇದಕ್ಕೇನೆ ಆ್ಯಡ್ ಮಾಡಿಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗಾಗೋದು ಬೇಡ, ಒಂದು 90% ಅಷ್ಟು ಆದರೆ ಸಾಕು, ಆವಾಗಲೇ ಚೆನ್ನಾಗಿರೋದು. ಇಷ್ಟನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ, ಈಗ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಎಲ್ಲ ಗ್ರೈಂಡ್ ಆಗಿದೆ. ಎಷ್ಟು ಚೆನ್ನಾಗಿದೆ ಎಲ್ಲ ಕಲರು, ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ಈಗ ಒಂದು ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಚಿಕನಲ್ಲೂ ಎಣ್ಣೆ ಬಿಡೋದ್ರಿಂದ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಫ್ರೈಯಲ್ಲಿ. ಆ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣನೇ ಚಿಕನ್ ಹಾಕ್ಕೊಳ್ಳಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಆಯಿಲ್ ಹಾಕೋದೇನಕ್ಕೆ ಅಂದರೆ, ಇದು ಆಯಿಲ್ ಹಾಕಿಲ್ಲ ಅಂದರೆ ನೋಡಿ ಇಲ್ಲಿ ಅಂಟ್ಕೊಳ್ಳುತ್ತಲ್ಲ ಬಿಸಿಗೆ, ಆ ಥರ ಅಂಟ್ಕೊಬಿಡುತ್ತೆ ಬಾಣಲಿಗೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ವೈಟ್ ಆಗಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಒಂದು 2 ನಿಮಿಷ. ಇದು ಹೀಗೆ ಫ್ರೈ ಆಗಲಿ. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದು ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಬಿಡ್ತೀನಿ ನಾನು, ಆಮೇಲೆ ಇನ್ನೊಂದ್ಸಲಿ ಹಾಕಲ್ಲ. ಈಗಲೇ ಎಲ್ಲ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಇದು ನೀರು ಬಿಟ್ಕೊಂಡಿದ್ದೆ. ಈ ಉಪ್ಪು ನೀರಲ್ಲಿ ಇದು ಚೆನ್ನಾಗಿ ಬೇಯಬೇಕು ಚಿಕನ್ನು. ಉಪ್ಪು ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದರಲ್ಲೇ ಒಂದು 50% ಅಷ್ಟು ಚಿಕನ್ ಬೇಯಿಸ್ಕೊಬಿಟ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ತುಂಬ ಈಸಿ ವೀಕ್ಷಕರೇ, ತುಂಬ ಬೇಗ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲದಕ್ಕೂ ಆಗುತ್ತೆ, ಮುದ್ದೆಗೆ, ಚಪಾತಿ ಎಲ್ಲದಕ್ಕೂ ಆಗುತ್ತೆ. ದೋಸೆಗೆ ಸಹ ನೀವು ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ನೋಡಿ. ಈಗ ಇದೆ ಇಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಇದರಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಇದು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ
ಆ್ಯಡ್ ಮಾಡ್ತೀನಿ. ಟೊಮೆಟೊ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಟೇಸ್ಟ್ ಹೊಟ್ಟೋಗುತ್ತೆ. ಇದಕ್ಕೆ ಸ್ವಲ್ಪನೇ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಆ್ಯಡ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ನಾನು ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಮಾತ್ರ ಟೊಮೆಟೊ ಆ್ಯಡ್ ಮಾಡಿರೋದು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ಇದು ಒಂದು 80% ಅಷ್ಟು ನುಣ್ಣಗಾಗಿದೆ ಅಷ್ಟೇ. ಅಷ್ಟೇ ಇರಬೇಕು, ತರಿ ತರಿಯಾಗಿ. ತುಂಬ ಜಾಸ್ತಿ ನುಣ್ಣಗಾದರೆ ಇದು ಚೆನ್ನಾಗಿರಲ್ಲ. ನೋಡಿ, ಇದು ಗ್ರೇವಿ ಥರ ಆಗುತ್ತೆ. ನೀರೇನು ಜಾಸ್ತಿ ಆ್ಯಡ್ ಮಾಡಬೇಡಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲೇ ನೀರಿರುತ್ತೆ ಒಂದು ಸ್ವಲ್ಪ. ಈಗ ಒಂಚೂರು ನಾನು ನೀರು ಆ್ಯಡ್ ಮಾಡ್ಕೊತೀನಿ, ತುಂಬ ಜಾಸ್ತಿ ಅಲ್ಲ. ಇದರಲ್ಲಿ ಇತ್ತಲ್ಲ ಮಸಾಲೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಷ್ಟೇ ಆ್ಯಡ್ ಮಾಡ್ಕೊತೀನಿ. ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟು ಸಾಕು, ಇದು ಕರೆಕ್ಟಾಗಿದೆ. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ಕರೆಕ್ಟಾಗುತ್ತೆ. ಇನ್ನೇನು ಆ್ಯಡ್ ಮಾಡೋಷ್ಟಿಲ್ಲ ಇದಕ್ಕೆ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಿದ್ದಿದ್ದು, ಅವ್ರ ಹತ್ರ ಕಲ್ತ್ಕೊಂಡಿರೋದು ನಾನು. ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಈಗಲೇ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಮಸಾಲೆ ತೊಗೊಂಡು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಎಲ್ಲ ನಿಮ್ಗೆ ಹೇಗಿದೆ ಅಂತ. ಪರ್ಫೆಕ್ಟಾಗಿದೆ, ಸ್ಪೈಸಿಯಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿದೆ. ಈಗ ಇದು ಬೇಯಲಿ, ನಾನು ಇದನ್ನ ಕ್ಲೋಸ್ ಮಾಡಿಡ್ತೀನಿ. ಇದೊಂದು 10 ಮಿನಿಟ್ಸ್ ಬೇಯಲಿ. ಚಿಕ್ಕರೆ ನೋಡಿ, ಈಗ ಇದು ಚಿಕನ್ ಫ್ರೈ ನೀಟಾಗಿ ಆಗಿದೆ. 10 ಮಿನಿಟ್ಸ್ ಆಯಿತು, ಎಲ್ಲ ಕ್ಲೀನಾಗಿ ಬೆಂದಿದೆ. ಈಗ ನಾವು ಸರ್ವ್ ಮಾಡೋಣ. ನೋಡಿ ವೀಕ್ಷಕರೇ, ಈಗ ಚಿಕನ್ ಫ್ರೈ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಏನಾದರೂ ಕಮೆಂಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ತಪ್ಪದಿರ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲಿಂಕ್ ಮಾಡಿ.